ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಪಟಾಲಂಗೆ ಶಾಕ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ರದ್ದಾಗಿದೆ. ಕೊಲೆ ಆರೋಪಿ ದಾಸನ ಬೇಲ್ ಕ್ಯಾನ್ಸಲ್ ಆಗಿದೆ. ಇದು ದರ್ಶನ್ ಹೃದಯಕ್ಕೆ ಆಘಾತಕಾರಿ ಸುದ್ದಿ. ದರ್ಶನ್ ಅಭಿಮಾನಿಗಳಿಗೂ ಕೂಡ ಶಾಕಿಂಗ್ ಸುದ್ದಿ. ಬೇಲ್ ರದ್ದು ಮಾಡಿ ಸುಪ್ರೀಂ ತೀರ್ಪು, ಮತ್ತೆ ಜೈಲಿಗೆ ಹೋಗಬೇಕು ನಟ ದರ್ಶನ್. ರೇಣುಕಾ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ. ಇದು ಸಹಿಸಿಕೊಳ್ಳಲಾಗದ ಆಘಾತ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್. ನಿಜಕ್ಕೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಿಂಗಾಗಬಹುದಾ ಅನ್ನೋ ಊಹೆ ಕೂಡ ಇರಲಿಲ್ಲ, ಕಲ್ಪನೆ ಕೂಡ ನಟ ದರ್ಶನ್ಗೆ ಇರಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ನಿಜಕ್ಕೂ ಕೂಡ ದರ್ಶನ್ ಹೃದಯಕ್ಕೆ ಆಘಾತಕಾರಿಯಾದ ಸುದ್ದಿಯಾಗಿ ಅಥವಾ ತೂಫಾನ್ನಂತೆ ಭಾಸವಾಗ್ತಾ ಇರಬಹುದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ, ಮತ್ತು ಜೈಲಿಗೆ ಹೋಗಬೇಕು. ತೊಟ್ಟಿರೋ ಬಟ್ಟೆ ಕಳಚಿ ಮತ್ತದೇ ವೈಟ್ ಡ್ರೆಸ್. ಕೊಲೆ ಆರೋಪಿ ದಾಸನ ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಲ್ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ. ಮತ್ತೆ ಜೈಲಿಗೆ ಹೋಗಬೇಕಾ ನಟ ದರ್ಶನ್? ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗಬೇಕು, ಮತ್ತೋಗಬೇಕು ಜೈಲಿಗೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್ ಇದು. ಪಾಪ ಅಭಿಮಾನಿಗಳು ಮಾಡಿರೋ ಪ್ರಾರ್ಥನೆ ಫಲಿಸಲಿಲ್ಲ. ಪತ್ನಿ ವಿಜಯಲಕ್ಷ್ಮಿ ಪಾಪ ಬೇಡ್ಕೊಂಡಿದ್ರು, ಪ್ರಾರ್ಥನೆ ಮಾಡಿದ್ರು, ಏನೇ ಇರಲಿ. ಆದ್ರೆ ಈ ಪ್ರಕರಣದ ಸೂಕ್ಷ್ಮತೆಗಳನ್ನು ನೋಡುತ್ತ ನ್ಯಾಯಾಲಯ, ನಾನು ದಾಸ, ನಾನು ದರ್ಶನ್, ನಾನು ಸುಂಟ್ರಗಾಳಿ, ಏನ್ ವರ್ಕೌಟ್ ಆಗಲ್ಲ. ಕೃತ್ಯವೆಸಗಿದ್ದೀರಿ, ಆ ಕೃತ್ಯ ಸಾಬೀತಾಗೋವರೆಗೂ ನೀವೆಲ್ಲರೂ ಕಳಂಕಿತರೆ, ನೀವೆಲ್ಲರೂ ಅಕ್ಯೂಸ್ಡ್, ಆರೋಪಿಗಳೇ. ನಿಮಗೆ ಬೇಲ್ ಕೊಡಬೇಕಾದ್ರೆ ಒಂದಷ್ಟು ಮಾನದಂಡಗಳು ಇರ್ತವೆ. ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ಗರಂ ಆಗಿತ್ತು ಹೈಕೋರ್ಟ್ನ ಜಾಮೀನು ನಿರ್ಧಾರಕ್ಕೆ. ಯಾವ ಮಾನದಂಡದಲ್ಲಿ ನೀವು ಜಾಮೀನನ್ನ ಕೊಟ್ಟಿದ್ರಿ? ದೊಡ್ಡ ಮಟ್ಟಗಿನ ಆರೋಗ್ಯ ಸಮಸ್ಯೆ ಏನು ಇರಲಿಲ್ವಲ್ಲ, ಆದ್ರೂ ಕೂಡ ನೀವು ಜಾಮೀನನ್ನ ಕೊಟ್ಟಿದ್ರಿ. ಸೊ ನಿಮ್ಮ ಸ್ವಂತ ವಿವೇಚನೆಯನ್ನೇ ಬಳಸ್ಕೊಳ್ಳಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿತ್ತು. ಸೊ ಈಗ ನೋಡಿ, ಅದೇ ಪ್ರಕರಣದಲ್ಲಿ ಜಾಮೀನು ರದ್ದಾಗಿದೆ ದರ್ಶನ್ಗೆ. ಆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ರದ್ದಾಗಿದೆ. ಎಸ್, ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೊಲೆ ಆರೋಪಿ ದಾಸನಿಗೆ ಬೇಲ್ ಕ್ಯಾನ್ಸಲ್ ಆಗಿದೆ. ದರ್ಶನ್ ಅಭಿಮಾನಿಗಳಿಗೂ ಕೂಡ ಇದು ಶಾಕಿಂಗ್. ಸೊ ಬೇಲ್ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಮಾಡಿದೆ. ಮತ್ತೆ ಜೈಲಿಗೆ ಹೋಗಬೇಕು ನಟ ದರ್ಶನ್. ದರ್ಶನ್ ಅಭಿಮಾನಿಗಳಿಗೂ ಕೂಡ ಆಘಾತಕಾರಿ ಸುದ್ದಿ ಇದು. ಆಘಾತಕಾರಿ ಸುದ್ದಿ ಇದು. ಬೇಲ್ ರದ್ದಾಗಿದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮುಂದಿನ ಹೆಜ್ಜೆ ಏನು? ವಕೀಲರು ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿದು ಬೇಲ್ ರದ್ದಾಗಿರುವಂತಹ. ಸೊ ಹಾಗಾಗಿ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಇದು ಆಘಾತಕಾರಿ ಸುದ್ದಿ. ಬೇಲ್ ಕ್ಯಾನ್ಸಲ್ ಆಯಿತು. ದರ್ಶನ್ ಈಗ ಕೂತಿರೋ ಜಾಗದಿಂದ ಹೊರಡಬೇಕಾಗಿ ಬರುತ್ತೆ. ಅದು ಪರಪ್ಪನ ಅಗ್ರಹಾರಕ್ಕ ಅಥವಾ ಬಳ್ಳಾರಿಗ. ದರ್ಶನ್ ಪವಿತ್ರ ಸೇರಿ 7 ಆರೋಪಿಗಳ ಬೇಲ್ ರದ್ದಾಗಿದೆ. ನ್ಯಾಯ ಸಿಗುತ್ತೆ ಅನ್ಕೊಂಡಿದ್ರಲ್ಲ, ಪೋಸ್ಟ್ ಹಾಕೊಂಡಿದ್ರಲ್ಲ, ಸಿಕ್ತು ನೋಡಿ ನ್ಯಾಯ. ಹೈಕೋರ್ಟ್ ಆದೇಶದ ಲೋಪ ಎತ್ತಿ ತೋರಿಸಿದ ಸುಪ್ರೀಂ ಕೋರ್ಟ್. ಶೀಘ್ರವೇ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ವಿಚಾರಣೆ ಮಾಡಿ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ನಾಳೆ ಇದೇ ದರ್ಶನ್ನ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗುತ್ತೆ. ಇದ್ರ ನೆಮ್ಮದಿಯಾಗಿರ್ಬೇಕು ಅನ್ಕೊಂಡಿದ್ದ ಮನುಷ್ಯ, ಆ ಹಾಡು ಮುಖಾಂತರವೂ ಹೇಳ್ಕೊಂಡಿದ್ದ. ಸಿಕ್ತು ನೋಡಿ ನೆಮ್ಮದಿ. ಆ ಹೆಣ್ಮಗಳು ನ್ಯಾಯ ಸಿಗುತ್ತೆ, ಸತ್ಯಕ್ಕಿಂತ ಬಲವಾಗಿದ್ದು ಮತ್ತೊಂದಿಲ್ಲ. ನೋಡಿ ಹೆಂಗ್ ಬಲವಾಗಿದೆ. ತಡ್ಕೊಳಕ್ಕಾಗುತ್ತೆ ಈ ಬಲಾನ? ದರ್ಶನ್ಗೆ ರಾಜಾತಿಥ್ಯವನ್ನ ಕೊಟ್ಟಿತ್ತು ಈ ಹಿಂದೆ ಪರಪ್ಪನ ಅಗ್ರಹಾರ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ದರ್ಶನ್ ಪವಿತ್ರ ಸೇರಿ 7 ಆರೋಪಿಗಳ ಬೇಲ್ ರದ್ದಾಗಿದೆ. ಹೈಕೋರ್ಟ್ ಆದೇಶದ ಲೋಪ ಎತ್ತಿ ತೋರಿಸಿದಂತಹ ಸುಪ್ರೀಂ ಕೋರ್ಟ್
ಶೀಘ್ರವೇ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಆದೇಶ. ನಾಳೆ ಡೆವಿಲ್ ಸಿನಿಮಾದ ಹಾಡು ಕೂಡ ರಿಲೀಸು. ಇದ್ರೆ ನೆಮ್ಮದಿಯಾಗಿರ್ಬೇಕಯ್ಯ ಅಂತ ಹೇಳ್ಕೊಂಡಿದ್ದು. ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಜೈಲಾಧಿಕಾರಿ ಸಸ್ಪೆಂಡ್ ಆದ್ರು. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.